ಎಸ್ ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಅದರ ಒಳಹೊರಗಿನ ಒಳನೋಟವನ್ನು, ಒಳಮರ್ಮಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಮತ್ತೊಂದು ಸುದ್ದಿ ಏನಪ್ಪಾ ಅಂತಂದರೆ, ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇಬ್ಬರು ಘಟಾನುಘಟಿ ನಾಯಕರ ನಡುವೆ ಆಗಿರ್ತಕ್ಕಂಥ ಮಾತು, ಪ್ರತಿಮಾತು, ಏಟು ಎದುರೇಟು ಅನ್ನುವಂಥದ್ದು. ಒಬ್ಬರು ಮಾಜಿ ಪ್ರಧಾನಿ ದೇವೇಗೌಡರು, ಇನ್ನೊಬ್ಬರು ಹಾಲಿ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ ಮತ್ತು AICC ಅಧ್ಯಕ್ಷ ಕೂಡ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಕುರಿತಂಥ ಸ್ಟೋರಿ. ಬಹಳ ದೊಡ್ಡ ಮಟ್ಟದಲ್ಲಿ ನೆನೆಯಿಂದಲೂ ಕೂಡ ಈ ಇಬ್ಬರ ನಡುವೆ ಮಾತು, ಪ್ರತಿಮಾತು, ಏಟು ಎದುರೇಟಿನ ಥರ ನಡೆದು ಬರ್ತಾ ಇದೆ. ನಿನ್ನೆಯಷ್ಟೇ ರಾಜ್ಯಸಭಾ ಒಂದು ಅಧಿವೇಶನದಲ್ಲಿ ಯಾರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರಲ್ಲ, ಅವರು ದೊಡ್ಡ ಮಟ್ಟದ ವಾಗ್ದಾಳಿಯನ್ನ ದೇವೇಗೌಡ ಅವರ ಮೇಲೆ ನಡೆಸಿಬಿಟ್ರು. ಅವ್ರು ಹೇಳಿದ್ರು, ದೇವೇಗೌಡರು ನಮ್ಮೊಂದಿಗೆ ಪ್ರೀತಿ ಮಾಡಿ, ಅಂದ್ರೆ ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಜೊತೆಗೆ ಅಂದ್ರೆ ಮೋದಿ ಅವರನ್ನ ಮದುವೆ ಆಗಿಬಿಟ್ರು ಮಾತನ್ನ ಹೇಳೋದ್ರ ಮೂಲಕ ಇಡೀ ದೇವೇಗೌಡ ಅವರ ರಾಜಕೀಯ ನಡೆ, ರಾಜಕೀಯ ವ್ಯಕ್ತಿತ್ವ, ದೂರದೃಷ್ಟಿ ಮತ್ತು ರಾಜಕಾರಣದ ತಂತ್ರಗಾರಿಕೆಯನ್ನ ಶಾಲಲ್ಲಿ ಸುತ್ತಿ ಹೊಡೆದು ಬಿಟ್ರು. ಅದರಲ್ಲೂ ನೇರವಾಗಿ ಅವರು ಈ ಮಾತನ್ನ ಹೇಳಿದಾಗ ಸ್ವತಃ ರಾಜ್ಯಸಭೆಯಲ್ಲಿ ಅಲ್ಲಿ HD ದೇವೇಗೌಡರು ಇದ್ರು, ಪ್ರಧಾನಿ ಮೋದಿ ಅವರು ಇದ್ರು. ಆ ಹಂತದಲ್ಲಿ ಒಂದಷ್ಟು ಬಿಗುಮಾನ ತೋರದ ಮಲ್ಲಿಕಾರ್ಜುನ ಖರ್ಗೆ ದೇವೇಗೌಡರ ರಾಜಕಾರಣ ಮತ್ತು JDS ಅವಕಾಶವಾದಿ ರಾಜಕಾರಣವನ್ನ ಹಿಂದಿಯಲ್ಲಿ ಟೀಕಿಸೇ ಬಿಟ್ರು. ದೊಡ್ಡ ಮಟ್ಟದ ಒಂದು ಅವಮಾನಕ್ಕೆ ಈಡಾಗುವಂತ ಪರಿಸ್ಥಿತಿ ಅದು. ಒಂದು ಸ್ಮೈಲ್ ಕೊಡೋದು ಬಿಟ್ರೆ, ನಗುತ್ತಾ ಕೂರುವುದು ಬಿಟ್ಟರೆ ಬೇರೆ ಏನೂ ಕೂಡ ದೇವೇಗೌಡರ ಕೈಲಿ ಆ ಹೊತ್ತಿನಲ್ಲಿ ಮಾಡೋದಕ್ಕಾಗಲೇ ಇಲ್ಲ. ಇಡೀ ಸಭೆ, ಇಡೀ ದೇಶ ಹೇಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೇವೇಗೌಡರವರನ್ನ, HD ದೇವೇಗೌಡ ಅವರ ರಾಜಕೀಯ ನಿಪುಣತೆಯನ್ನ ಅಥವಾ ಅವರ ಈ ಒಂದು ರಾಜಕಾರಣದ ಅವಕಾಶವಾದಿ ರಾಜಕಾರಣದ ಮುಖವನ್ನ ತೆರೆದಿಟ್ರಲ್ಲ, ಅದಕ್ಕೆ ಎಲ್ಲರೂ ಕೂಡ ಬೆಕ್ಕಸ ಬೆರಗಾಗ್ಬಿಟ್ರು. ಅವ್ರು ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮೊಂದಿಗೆ ಪ್ರೀತಿ ಮಾಡಿರ್ತಕ್ಕಂಥ ದೇವೇಗೌಡರು ಬಿಜೆಪಿ ಜೊತೆಗೆ ಸೇರ್ಕೊಂಡ್ಬಿಟ್ರು. ಅದು ಯಾಕೆ ನಮ್ಮನ್ನು ಬಿಟ್ಟು ಹೋದ್ರು ಗೊತ್ತೇ ಆಗಲಿಲ್ಲ. ನಾವು 2 ಬಾರಿ ಅವರ ಜೊತೆಗೆ ಸಂಸಾರವನ್ನು ಮಾಡಿದ್ವಿ. 2004ರಲ್ಲಿ ಸಮ್ಮಿಶ್ರ ಸರ್ಕಾರ ನಡೀತು, JDS ಕಾಂಗ್ರೆಸ್, ಮತ್ತು 2018ರಲ್ಲೂ ಕೂಡ ನಾವು ಸಮ್ಮಿಶ್ರ ಸರ್ಕಾರ ಮಾಡಿದ್ವಿ. ಆದರೆ ನಮ್ಮ ಕೈ ಕೊಟ್ಟು 2019ರಿಂದ ಬಿಜೆಪಿ ಜೊತೆ ಸೇರ್ಕೊಂಡವರು 2024ರ MP ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಮತ್ತೆ ಮುಂದುವರೆತಾ ಹೇಳಿದ್ರು ಅವರು, ದೇವೇಗೌಡ ಅವರ ಈ ಒಂದು ರಾಜಕೀಯ ನಡೆ ಇದೆಯಲ್ಲ, ಇದು ಅಷ್ಟು ಸರಳವಾದುದಲ್ಲ. ಅವರು ಒಂದು ರೀತಿ ಎಲ್ಲಿ ಅವರಿಗೆ ಅಧಿಕಾರ ಸಿಗುತ್ತೆ ಅಲ್ಲಿ ಹೋಗುವಂಥವ್ರು, ಎಲ್ಲಿ ಅವಕಾಶ ಸಿಗುತ್ತೆ ಆ ತರಹದ ಅವಕಾಶವಾದಿ ರಾಜಕಾರಣವನ್ನು ಮಾಡುವಂಥವ್ರು ಅನ್ನುವಂಥ ಮಾತನ್ನು ಕೂಡ ನಗನಗುತ್ತಲೇ ಒಂದು ರೀತಿ ಶಾಲಲ್ಲಿ ಸುತ್ತಿ ಹೊಡಿತಾರೆ ಅಂತಂದು ಹೇಳ್ತಾರಲ್ಲ, ಆ ರೀತಿ ಶಾಲಲ್ಲಿ ಸುತ್ತಿ ಹೊಡೆಯುವಂಥ ಮಾತಿಗೆ ಅವರು ಮಾಡಿಬಿಟ್ರು. ಅದರ ನಂತರ ಭಾರಿ ಮುಜುಗರಕ್ಕೆ ಈಡಾಗಿರ್ತಕ್ಕಂಥ ದೇವೇಗೌಡರು ಏನು ಮಾಡಿದ್ರು ಗೊತ್ತಾ, ಅವರು ಕೂಡ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಅವರು ಕೂಡ ದೇವೇಗೌಡರು ಪ್ರಗಲ್ಭ ಪಂಡಿತರು, ಈ 24x7 ರಾಜಕಾರಣಿ ಅಂತ ನಾವು ಹೇಳ್ತೀವಲ್ವಾ, ಅದನ್ನು ಅವರು ನಂತರ ನಡೆದ ಒಂದು ರಾಜ್ಯಸಭೆಯ ಅಧಿವೇಶನದ ಚರ್ಚೆಯಲ್ಲಿ ಮತ್ತು ಮಾಧ್ಯಮದ ಎದುರಿಗೂ ಕೂಡ ಅವರು ಹೇಳಿದರು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಿರುಗೇಟನ್ನು ಕೊಟ್ಟರು. ಏನು ಹೇಳಿದರು ಗೊತ್ತಾ, ದೇವೇಗೌಡರು ಹೇಳಿರ್ತಕ್ಕಂಥ ಮಾತಿನ ಮರ್ಮಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದು. ಅವರು ಹೇಳಿದರು, ಕಾಂಗ್ರೆಸ್ ಜೊತೆಗೆ ನಮ್ಮದು ಬಲವಂತದ ಮದುವೆ ಆಗಿತ್ತು. 2004 ಮತ್ತು 2018ರಲ್ಲಿ ಏನಾಯಿತು, ಅದು ಕಾಂಗ್ರೆಸ್ ಜೊತೆಗೆ ಬಲವಂತದ ಮದುವೆ ಆಗಿತ್ತು. ನಾವು ಕಾಂಗ್ರೆಸ್ಸನ್ನು ಬಿಡಲಿಲ್ಲ, ಕಾಂಗ್ರೆಸ್ ನಮ್ಮನ್ನು ಬಿಟ್ಟುಬಿಡ್ತು. ಅದು ಒಂದು ರೀತಿ ಅಸಹನೀಯ ಸಂಬಂಧ ಆಗಿತ್ತು ಕಾಂಗ್ರೆಸ್ ಜೊತೆಗೆ. ಹಾಗಾಗಿ ಕಾಂಗ್ರೆಸ್ಸಿಗೆ ಡೈವರ್ಸ್ ಕೊಟ್ಬಿಟ್ವಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಇದ್ರ ಜೊತೆಗೆ ಅವ್ರು ಹೇಳಿರ್ತಕ್ಕಂಥ ಇನ್ನೊಂದು ಮಾತು, ನಮ್ಮೊಂದಿಗೆ ಸಂಸಾರ ಮಾಡಲಿಕ್ಕೆ ಕಾಂಗ್ರೆಸ್ ತಯಾರೇ ಇರಲಿಲ್ಲ. ಹಾಗಾಗಿ ನಮ್ಮ ಒಂದು ಕಾಂಗ್ರೆಸ್ ಶಾಸಕರನ್ನು, ಅಂದರೆ ಅವರ ಕಾಂಗ್ರೆಸ್ ಶಾಸಕರನ್ನು ಒಂದಷ್ಟು ಜನರನ್ನು ಒಬ್ಬ ಮಹಾನುಭಾವ ರಾಜಕಾರಣಿ ಕಾಂಗ್ರೆಸ್ ಪಕ್ಷದಿಂದಲೇ ಬಿಜೆಪಿಗೆ ಸೇರೋದಕ್ಕೆ ಕಳಿಸ್ಬಿಟ್ರು. ಆ ಮೂಲಕ ಸರ್ಕಾರ ಬೀಳುವ ಹಾಗೆ ಮಾಡಿಬಿಟ್ರು ಅನ್ನುವಂಥ ಒಂದು ಇಂಡೈರೆಕ್ಟ್ ಆಗಿ ಮತ್ತೊಬ್ಬ ರಾಜಕಾರಣಿಯನ್ನು ಟಾರ್ಗೆಟ್ ಮಾಡಿ ಹೇಳಿದರು. ಈ ಕುರಿತಂತೆ ಬಹುತೇಕ ಬೆರಳು ಬರ್ತಾ ಇರತಕ್ಕಂಥದ್ದು ಈಗಿರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಡೆ. 2018ರಲ್ಲಿ ಏನು ಮತ್ತೊಮ್ಮೆ ಆಪರೇಷನ್ ಕಮಲ ನಡೆದು ಕಾಂಗ್ರೆಸ್ JDS ಮೈತ್ರಿಯ ಸರ್ಕಾರವನ್ನು ದೂರ ಮಾಡಿಬಿಟ್ಟು
ಕಾಂಗ್ರೆಸ್ JDS ಮೈತ್ರಿಯ ಸರ್ಕಾರಕ್ಕೆ ಏನಾಯಿತು ಅನ್ನುವಂಥದ್ದನ್ನ ದೂರ ಮಾಡಿಬಿಟ್ಟು ಅದರ ನಂತರ JDS ಮತ್ತು ಬಿಜೆಪಿಯ ಸರ್ಕಾರ ಅದು ಇದಾಗೋಯ್ತಲ್ಲ, ಮತ್ತೆ ಸಮ್ಮಿಶ್ರ ಸರ್ಕಾರವಾಗಿ ಸೇರಿಕೊಂಡು ಬಿಡುತ್ತಲ್ಲ, ಆ ಸರ್ಕಾರದ ಕುರಿತಂತೆ ಅವ್ರು ಹೇಳಿರ್ತಕ್ಕಂಥದ್ದು ದೇವೇಗೌಡರು ಮತ್ತೆ ಮುಂದುವರಿತಾ ಒಂದು ಮಾತನ್ನ ಹೇಳ್ತಾರೆ. ಈ ರೀತಿ ಶಾಸಕರನ್ನ ಕಳಿಸಿದವರಿಗೆ, ಕಾಂಗ್ರೆಸ್ ಪಕ್ಷದಿಂದ ಶಾಸಕರನ್ನ ಕಳಿಸಿದವರಿಗೆ ನೀವು ಶಿಕ್ಷೆನೆ ಕೊಡ್ಲಿಲ್ಲ ಅಂದ್ರೆ ಖರ್ಗೆ ಅವರಿಗೆ ಹೇಳ್ತಾರೆ, ನೀವು ಶಿಕ್ಷೆ ಕೊಡ್ಲಿಲ್ಲ ಖರ್ಗೆ ಅವರೇ, ಇನ್ನೊಂದು ಮಾತು ನೆನಪಲ್ಲಿಟ್ಕೊಳ್ಳಿ, ಅವರಿಗೆ ಶಿಕ್ಷೆ ಆಗ್ಬೇಕಿತ್ತು ಅನ್ನೋ ಮಾತನ್ನ ಯಾರ ಹೆಸರು ತೆಗೆದುಕೊಳ್ಳಿ. ಅಂದ್ರೆ ಇಂಡೈರೆಕ್ಟ್ ಆಗಿ CM ಸಿದ್ದರಾಮಯ್ಯನವರನ್ನ ಅವರು ಟಾರ್ಗೆಟ್ ಮಾಡಿದ್ರು. ಅಂದ್ರೆ 2018 ಸರ್ಕಾರ ಬೀಳಲಿಕ್ಕೆ, ನಾವು ನಿಮಗೆ ಡೈವರ್ಸ್ ಕೊಡ್ಲಿಕ್ಕೆ, ಕಾಂಗ್ರೆಸ್ನವರು JDS ಅನ್ನ ಬಿಟ್ಟು ಹೋಗ್ಲಿಕ್ಕೆ ನೀವು ಕಾರಣ ಅಲ್ಲ ಖರ್ಗೆ ಅವರೇ, ನಾನು ಕಾರಣ ಅಲ್ಲ, ಅಲ್ಲಿ ಇನ್ನೊಬ್ಬ ಮಹಾನ್ ನಾಯಕ ಕಾರಣ ಅನ್ನುವಂಥ ಮಾತನ್ನ ಹೆಚ್ಚು ಕಡಿಮೆ DK ಶಿವಕುಮಾರ್ ಅಲ್ಲ CM ಸಿದ್ದರಾಮಯ್ಯನವರ ಕಡೆ ಪರೋಕ್ಷವಾಗಿ ಬೆರಳು ಮಾಡಿ ತೋರಿಸ್ಬಿಟ್ರು. ಹಾಗಾಗಿ ದೇವೇಗೌಡರು ಕೂಡ 24x7 ರಾಜಕಾರಣಿ ಅವರ ಮಾತಿನ ಮರ್ಮ ಬಹಳ ದೊಡ್ಡದು ಅಲ್ವಾ, ಆ ರೀತಿ ಮಾರ್ಮಿಕ ಮಾತುಗಳನ್ನು ಆಡ್ಬಿಟ್ರು. ಮತ್ತೆ ಮುಂದುವರಿತಾ ಇನ್ನೊಂದು ಮಾತನ್ನ ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಏನು 2018 ನಮ್ಮ ಮನೆಗೆ CM ಆಗ್ಲಿ ಅಂತ ಹೇಳಿ ಬಂದಿದ್ರಲ್ಲ, ಅವಾಗ ನಾನು ಹೇಳಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಗ್ಲಿ, ಒಬ್ಬ ದಲಿತ ನಾಯಕ CM ಆಗ್ಲಿ ಅನ್ನುವಂಥ ಮಾತನ್ನ ನಾನೇ ಹೇಳಿದ್ದು ಖರ್ಗೆ ಅವರೇ. ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥವನು, ನಿಮ್ಮ ಪರವಾಗಿ ನಿಂತಿರ್ತಕ್ಕಂಥವನು, ಒಬ್ಬ ದಲಿತ CM ಅನ್ನುವಂಥ ಕೂಗಿನ ಪರವಾಗಿ, ಬೇಡಿಕೆ ಪರವಾಗಿ ನಿಂತಿರ್ತಕ್ಕಂಥವನು ನಾನೇ, ಅಂದ್ರೆ ದೇವೇಗೌಡ, ಮತ್ಯಾರು ಅಲ್ಲ. ಆದರೆ ಬೇರೆಯವರಿಂದ ನಿಮಗೆ ಮೋಸ ಆಗಿದೆ, ನೀವು ನೋಡ್ಕೊಳ್ಳಿ ಅನ್ನೋಂಥ ಮಾತನ್ನ ಹೇಳಿಬಿಟ್ರು. ಜೊತೆಗೆ ಬಹಳ ವಿವಾದಾತ್ಮಕವಾದ ಒಂದು ಮಾತನ್ನು, ಇನ್ನೊಂದು ಮಾತನ್ನು ಹೇಳಿದ್ದೇನು ಗೊತ್ತಾ ದೇವೇಗೌಡರು, ನಮಗೆ ಈಗ ಸ್ಥಿರ ಸಂಬಂಧ ಸಿಕ್ಕಿದೆ, ನಾವೀಗ ಆ ಸಂಬಂಧದಲ್ಲಿ ತೃಪ್ತಿಯಿಂದ ಇದ್ದೀವಿ ಅನ್ನೋಂಥ ಒಂದು ಮಾತನ್ನು ಹೇಳಿಬಿಟ್ರು. ಅಂದರೆ ಈಗ ಹೇಳಿರ್ತಕ್ಕಂಥದ್ದವರು BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರಲ್ವಾ, ಆ ಮೈತ್ರಿ ಸ್ಥಿರ ಸಂಬಂಧ, ಅಲ್ಲಿ ನಾವು ತೃಪ್ತಿಯಾಗಿದ್ದೀವಿ ಅನ್ನೋಂಥ ಮಾತನ್ನು ಹೇಳುವಂಥ ಮಾತು ಇದು ದೇವೇಗೌಡ ಅವ್ರದ್ದು. ಆದರೆ ಇದೇ ದೇವೇಗೌಡ ಅವರ ಈ ಸ್ಥಿರ ಸಂಬಂಧ ಸಿಕ್ಕಿದೆ, ನಾವಲ್ಲಿ ಖುಷಿಯಾಗಿದ್ದೀವಿ ಅನ್ನೋಂಥ ಮಾತಿದೆಯಲ್ಲ, ಇದು ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗುತ್ತೆ. ಅಂದರೆ ಒಬ್ಬ ಗಂಡ ಸರಿಯಾಗಲಿಲ್ಲ ಅಂತಂದು ಹೇಳಿ ಅವನಿಗೆ ಸೋಡಾ ಚೀಟಿ ಕೊಟ್ಟು ಅಥವಾ ಡೈವರ್ಸ್ ಕೊಟ್ಟು ಇನ್ನೊಬ್ಬನನ್ನ ಮದುವೆ ಆಗುವಂಥ ಪರಿಸ್ಥಿತಿನ ಇದು ಸ್ಥಿರ ಸಂಬಂಧ ಅಂತಂದರೆ ಇದು ಮರು ಮದುವೆನಾ? JDS ಮತ್ತು ಕಾಂಗ್ರೆಸ್ ಜೊತೆಗೆ JDS ಸಂಬಂಧ ಕಳಿಸ್ಕೊಂಡು BJP ಜೊತೆಗೆ ಸಂಬಂಧ ಕುದುರಿಸ್ಕೊಂಡಿರೋದು ಇದು ಒಂದು ಪಕ್ಷದ ಮರು ಮದುವೆನಾ ಅಥವಾ ಒಂದು ಪಕ್ಷದ ವಿಧವಾ ವಿವಾಹನ ಇದು ಅನ್ನುವಂಥ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ಮರು ಮದುವೆ ಆಗ್ತಾ ಇರತಕ್ಕಂಥ ಹೆಣ್ಣು ಯಾರು? ವಿಧವಾ ವಿವಾಹ ಅಂತಂದರೆ ಅಂದರೆ ಕಾಂಗ್ರೆಸ್ ಮತ್ತು JDS ನಡುವೆ ಕಾಂಗ್ರೆಸ್ಗೆ ಸೋಡಾ ಚೀಟಿ ಕೊಟ್ಟುಬಿಟ್ಟು ಡೈವರ್ಸ್ ಕೊಟ್ಟು ಇನ್ನು ಬೇರೆ BJPಗೆ ಮದುವೆ ಆದರು ಅಂದರೆ ಮದುವೆ ಆಗುವಂಥ ಹೆಣ್ಣು ಯಾರು? JDS ಹೆಣ್ಣ? ಮರು ವಿಧವಾ ವಿವಾಹನ ಇದು ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಅದಲ್ಲದೆ ಇದಷ್ಟೇ ಅಲ್ಲದೆ ಏನು ಅವಕಾಶವಾದಿ ರಾಜಕಾರಣದ ಚರ್ಚೆಯು ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರತಕ್ಕಂಥದ್ದು. ಅವಕಾಶವಾದಿ ರಾಜಕಾರಣ, ಅನುಕೂಲ ಸಿಂಧು ರಾಜಕಾರಣ, ಅಧಿಕಾರ ಸಿಗುತ್ತೆ ಅಂತಂದರೆ ಆ ಅಧಿಕಾರಕ್ಕಾಗಿ ಯಾರ ಜೊತೆನಾದರೂ ಸೇರಬಲ್ಲೆವು ಅನ್ನುವಂಥ ಮಾತನ್ನು ಸ್ವತಃ ಈಗ ದೇವೇಗೌಡರು ಒಪ್ಕೊಳ್ತಾ ಇದ್ದಾರೆ. ಯಾಕಂದರೆ ನೋಡಿ, ಸ್ವತಃ ದೇವೇಗೌಡರು ಒಂದು ಮಾತನ್ನು ಹೇಳಿದರು. ಮೋದಿ ಎರಡನೇ ಬಾರಿ ಅಂದರೆ 2019 ಚುನಾವಣೆ ಬಂತಲ್ಲ, ಆವಾಗ 2018-19 ದೇವೇಗೌಡರು ಒಂದು ಮಾತು ಹೇಳಿದರು, ಎರಡನೇ ಬಾರಿ ನರೇಂದ್ರ ಮೋದಿ ಏನಾದರೂ ಪ್ರಧಾನಮಂತ್ರಿಯಾಗಿ ಆಯ್ಕೆ ಬಂದರೆ ಈ ದೇಶದಲ್ಲೇ ನಾನಿರಲ್ಲ, ಅವರು ಬರಲ್ಲ, ಬಂದರೆ ನಾನು ಈ ದೇಶದಲ್ಲೇ ಇರಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಅದಷ್ಟೇ ಅಲ್ಲದೆ BJP ನಿಲುವುಗಳ ಬಗ್ಗೆ, BJP ಪಕ್ಷದ ಬಗ್ಗೆ, RSSನ ಬಗ್ಗೆ ಅಪ್ಪ ಮಕ್ಕಳು HD ದೇವೇಗೌಡ ಮತ್ತು HD ಕುಮಾರಸ್ವಾಮಿ ಬಾಯಿಗೆ ಬಂದ ಹಾಗೆ ಮಾತನಾಡಿದರು. ಅದೇ 2019 ಏನಾಯಿತು, ಅದೇ BJP ಜೊತೆಗೆ ಅವರು ಸಂಬಂಧವನ್ನು ಕುದುರಿಸಿಕೊಂಡು 2024ಕ್ಕೂ ಅದು ಮುಂದುವರಿತು. ಈಗ ಕುಮಾರಸ್ವಾಮಿಗಳು 24ರಿಂದ ಕೇಂದ್ರ ಸಚಿವರಾಗಿಯೂ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ಅವಕಾಶವಾದಿ ರಾಜಕಾರಣದ ಪರಿಸ್ಥಿತಿ ಏನು ಅನ್ನುವಂಥದ್ದು. ಹಾಗಾದರೆ ಪರಿಣಾಮ ಏನಾಗ್ಬೋದು ಅಂತ, JDSನದ್ದು ಈಗ ಕಾಂಗ್ರೆಸ್ JDS ಬಾಂಧವ್ಯ ಮತ್ತೆ ಅದು ಚಿಗುರೊಡೆಯುವಂಥ ಸಾಧ್ಯತೆ ಇದೆಯಾ ಅನ್ನುವಂಥ ಚರ್ಚೆ ಬರ್ತಾ ಇದೆ. ಜೊತೆಗೆ ಸೋನಿಯಾ ಗಾಂಧಿಗೆ ಈಗಾಗಲೇ HD ದೇವೇಗೌಡರು ಪತ್ರ ಬರೆದಿರೋದ್ರಿಂದ ಬೈ ಎಲೆಕ್ಷನ್ ಮೇಲೆ ಇದು ಎಫೆಕ್ಟ್ ಆಗುತ್ತಾ? ಮಲ್ಲಿಕಾರ್ಜುನ್ ಖರ್ಗೆ ದೇವೇಗೌಡರು ಜಗಳ ಮಾಡ್ಕೊಳ್ತಾ ಇರೋದ್ರಿಂದ ಈಗಿರ್ತಕ್ಕಂಥ ದಾವಣಗೆರೆ, ದಕ್ಷಿಣ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತಾ ಅನ್ನುವಂಥದ್ದು. ಈಗ BJP ಜೊತೆ ಸ್ಥಿರ ಸಂಬಂಧ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಎಷ್ಟು ದಿನಗಳ ಸ್ಥಿರ ಸಂಬಂಧ? ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೋಸ್ಕರ ಮತ್ತೆ BJPಗೂ ಡೈವರ್ಸ್ ಕೊಡಬಹುದಾ JDSನವರು ಅನ್ನೋಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ಇದ್ರ ಜೊತೆಗೆ ಅವಕಾಶ, ಅಧಿಕಾರ ಮತ್ತು ಅನುಕೂಲ ಸಿಂಧು ರಾಜಕಾರಣಕ್ಕಾಗಿ ಯಾವಾಗ ಮಾಡ್ತಿದ್ದಾರೋ ಈ ಒಂದು ದೇವೇಗೌಡರು ಅಥವಾ JDS ಅದು ಇದೇ ಮುಂದುವರಿಯುತ್ತಾ ಅನ್ನೋಂಥ ಪ್ರಶ್ನೆ ಕೂಡ ಮತ್ತೆ ಬಂದಿರತಕ್ಕಂಥದ್ದು.